ಕೆಆರ್ ನಗರ ಕಿಡ್ನಾಪ್ ಪ್ರಕರಣ ಸಂಬಂಧಿತವಾಗಿ ಇವತ್ತು ಎಸ್ಐಟಿ ವಿಚಾರಣೆ ಎದುರಿಸಿದಂತಹ ಭವಾನಿ ರೇವಣ್ಣ ಅವರು 4 ಗಂಟೆಯ ವಿಚಾರಣೆಯನ್ನ ಫೇಸ್ ಮಾಡಿ ಈಗ ಅಲ್ಲಿಂದ ಹೊರ ನಡೆದಿದ್ದಾರೆ. 4 ಗಂಟೆಗಳ ಸುದೀರ್ಘ ವಿಚಾರಣೆಯನ್ನ ಎದುರಿಸಿದ್ದಾರೆ ಭವಾನಿ ರೇವಣ್ಣ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ವಿಚಾರಣೆಗೆ ಹಾಜರಾಗಿದ್ರು ಭವಾನಿ ರೇವಣ್ಣ ಮತ್ತು ಅವರ ಪರ ವಕೀಲರು. ಭವಾನಿ ಬಂಧಿಸದಂತೆ ಕೋರ್ಟ್ ಸೂಚನೆ ಕೊಟ್ಟ ನಂತರದಲ್ಲಿ ಅವರು ವಿಚಾರಣೆಗೆ ಹಾಜರಾದರು. 1 ಗಂಟೆಯಿಂದ 5 ಗಂಟೆಯ ಒಳಗಾಗಿ ವಿಚಾರಣೆಯನ್ನ ಪೂರ್ಣ ಮಾಡಬೇಕು, 5 ಗಂಟೆಯ ನಂತರದಲ್ಲಿ ವಿಚಾರಣೆಯನ್ನ ಮಾಡಕೂಡದು ಅನ್ನುವಂತಹ ಕೋರ್ಟ್ ಸೂಚನೆಯ ಹಿನ್ನೆಲೆಯಲ್ಲಿ 5 ಗಂಟೆಯ ಒಳಗಾಗಿ ಅವರ ವಿಚಾರಣೆಯನ್ನ ಪೂರ್ಣ ಮಾಡಿದ್ದಾರೆ. ಹೀಗಾಗಿ 1 ಗಂಟೆಯಿಂದ 5 ಗಂಟೆಯವರೆಗೂ 4 ಗಂಟೆಗಳ ಅವಧಿಯ ವಿಚಾರಣೆಯನ್ನ ಭವಾನಿ ರೇವಣ್ಣ ಎದುರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಎಸ್ಐಟಿ ವಿಚಾರಣೆಯಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋ ಅಂಶ ಲಭ್ಯವಾಗ್ತಿದೆ. ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂತ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ರು. ಆದ್ರೆ ನೋಟಿಸ್ಗೆ ವಿಚಾರಣೆಗೆ ಭವಾನಿ ರೇವಣ್ಣ ಅವರು ಹಾಜರಾಗಿರ್ಲಿಲ್ಲ. ಹಾಗಾಗಿ ಕೋರ್ಟ್ ಮೆಟ್ಟಿಲೇರಿದಂತ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಜಾಮೀನನ್ನ ಕ್ಯಾನ್ಸಲ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ನಂತರ ಭವಾನಿ ರೇವಣ್ಣ ಅವರು ಸುಮಾರು 15 ದಿನಗಳಾದ ಬಳಿಕ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲಿ ಜಾಮೀನನ್ನು ಪಡೆದುಕೊಂಡು ಒಂದಷ್ಟು ಷರತ್ತುಗಳು ಎಸ್ಐಟಿ ಅಧಿಕಾರಿಗಳಿಗೆ ಹಾಕುತ್ತೆ. 51 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರೆ. ಬಳಿಕ 5 ಗಂಟೆ ಒಳಗಾಗಿ ಅವರಿಗೆ ವಿಚಾರಣೆ ಮಾಡಿ ಮುಗಿಸಿ ಕಳಿಸ್ಬೇಕು ಅನ್ನುವಂತ ಒಂದು ಷರತ್ತನ್ನ ಹಾಕಿ ಆದೇಶವನ್ನ ಕೊಟ್ಟಿತ್ತು. ಹಾಗಾಗಿ ಭವಾನಿ ರೇವಣ್ಣ ಅವರು ಇವತ್ತು 1 ಗಂಟೆ ಸುಮಾರಿಗೆ ಸಿಐಡಿ ಕಚೇರಿಯಲ್ಲಿರುವಂತಹ ಎಸ್ಐಟಿ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದು ಸುಮಾರು 4 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದಂತ ಭವಾನಿ ಅವರು ಕಿಡ್ನಾಪ್ ಪ್ರಕರಣದಲ್ಲಿ ಏನೆಲ್ಲ ಪಾತ್ರ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಹಸನದಲ್ಲಿ ಈ ಹಿಂದೆ ಬಂಧಿತರಾಗಿದ್ದಂತ ಆರೋಪಿಗಳು ಭವಾನಿ ರೇವಣ್ಣ ಅವರ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ರು. ಈ ಪ್ರಕರಣದಲ್ಲಿ ಅವರ ಹೆಸರು ತಳಕ್ ಹಾಕೊಂಡಿತ್ತು. ಜೊತೆಗೆ ಈ ಪ್ರಕರಣ ಕಿಡ್ನಾಪ್ ಆಗುವಂತ ಸಂದರ್ಭದಲ್ಲಿ ಆರೋಪಿಗಳ ಜೊತೆ ಇದ್ದಂತ ಆಡಿಯೋಗಳು ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು. ಹಾಗಾಗಿ ಆ ಆಡಿಯೋಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಇರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆಲ್ಲವೂ ಕೂಡ ನಿರಾಕರಣೆ ಉತ್ತರವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಈಗಾಗಲೇ ಮತ್ತೆ ವಿಚಾರಣೆಗೆ ಅವಶ್ಯಕತೆ ಇದ್ರೆ ವಿಚಾರಣೆಗೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.